ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ದೃಶ್ಯದಲ್ಲಿ ಏನು ನೋಡಿಸ್ತಾ ಇದ್ದೀರಾ, ಇದೆಲ್ಲವೂ ಸಹ ನಮ್ಮದೇ ಪ್ಲಾಟನ್ನು ನೀವು ನೋಡ್ತಾ ಇರೋದು. ಎಲೆ ಚುಕ್ಕೆ ರೋಗಕ್ಕೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ. ಹಾಗೆ ಅದರ ಕುರಿತಂಥ ಮಾಹಿತಿಯನ್ನು ಸಹ ಕೊಡೋ ಪ್ರಯತ್ನವನ್ನು ಮಾಡಿದ್ದೀನಿ. ಆದರೆ ಇವತ್ತು ಏನಾಗಿದೆ ಅಂದರೆ, ಈ ದೃಶ್ಯದಲ್ಲಿ ಏನು ಗಮನಿಸ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ನಮ್ಮದೇ ಹೊಲದ ಒಂದು ಚಿತ್ರಣವನ್ನು ನೀವು ನೋಡ್ತಾ ಇದ್ದೀರಾ. ಇದು ಏನಾಗಿದೆ ಅಂದರೆ, ಸುತ್ತಲೂ ಸಹ ರಬ್ಬರ್ ಪ್ಲಾಟ್ ಇದ್ದು ಮಧ್ಯದಲ್ಲಿ ಒಂದು 2 ಎಕರೆ ಶುಂಠಿ ಹಾಕಿದ್ದೀವಿ. ಶುಂಠಿ ಪ್ಲಾಟ್ ಏನಾಯ್ತು ಅಂದರೆ, ತುಂಬ ಅದ್ಭುತವಾಗಿ ಶುಂಠಿ ಬೆಳೆದಿತ್ತು. ಹಾಗಿರೋದ್ರಿಂದಾಗಿ ನಾವೇನು ಮಾಡಿದ್ದೀವಿ, ಪಂಚಮಿ ಹಬ್ಬದ ಎಡಬಲದಲ್ಲಿ ಏನಾಗುತ್ತೆ ಅಂದರೆ, ಶುಂಠಿಯಲ್ಲಿ ನಾವು ಮಳೆ ಹಿಡಿದಂಥ ಸಂದರ್ಭದಲ್ಲಿ ಡ್ರಂಚಿಂಗ್ ಮಾಡಿ ಗೊಬ್ಬರವನ್ನು ಕೊಟ್ಬಿಟ್ಟು ಒಂದು 3ರಿಂದ 4 ದಿವಸ ತನಕ ಹೊಲಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂದರೆ ನಾಟಿ ಮಾಡ್ತಾಯಿದ್ವಿ. ಹಾಗಾಗಿ ಶುಂಠಿ ಚೆನ್ನಾಗಿದೆ. ನಮ್ಮ ಕಡೆ ಎಲೆ ಚುಕ್ಕೆ ರೋಗದ ಪ್ರಮಾಣ ಅವಾಗೇನು ಇರಲಿಲ್ಲ, ಆ ದೃಷ್ಟಿಯಿಂದ ಹೋಗಲಿಲ್ಲ. ಆಮೇಲೆ ಒಂದು 3 ದಿವಸ ಹೋದ್ಮೇಲೆ ನೋಡ್ತೀವಿ, ಕಂಪ್ಲೀಟಾಗಿ ಶುಂಠಿ ಎಲ್ಲ ಅರಿಶಿನಾಗಿತ್ತು. ಮಳೆ ಕಂಟಿನ್ಯೂಸ್ ಸುರಿತಾನೆ ಇತ್ತು. ಹಾಗಾಗಿ ಏನಾಯ್ತು ಅಂದರೆ, ಮಧ್ಯದಲ್ಲಿ ಔಷಧಿ ಹೊಡಿಲಿಕ್ಕೆ ಒಂದು 4ರಿಂದ 5 ದಿವಸ ಗ್ಯಾಪ್ ಆಯಿತು. ಆವಾಗ ಕಂಪ್ಲೀಟಾಗಿ ಅರಿಶಿನ ಗೆರೆ ಬಿಟ್ಟರೆ ಅದರಲ್ಲಿ ಯಾವುದೇ ರೀತಿಯ ಒಂದು ಹಸಿರಿನ ಚಿತ್ರನ ನೋಡಲಿಕ್ಕೂ ಸಹ ಸಾಧ್ಯ ಆಗಲಿಲ್ಲ. ಆಮೇಲೆ ಏನಾಯಿತು, ಇದನ್ನೆಲ್ಲವನ್ನು ಸಹ ನಾವು ಬೇರೆ ಗೊಬ್ಬರದ ಅಂಗಡಿಗಳಿಗೆ ಹೋಗಿ ಕೇಳಿದ್ವಿ, ಹಿಂಗೆ ಆಗಿಬಿಟ್ಟಿದೆ ಅಂದರೆ ಅವ್ರು ಏನು ಮಾಡಿದ್ರು, ಸಡನ್ನಾಗಿ ಅವರಿಗೂ ಸಹ ಈ ರೀತಿ ಯಾವುದೂ ಆಗಿರಲಿಲ್ಲ. ಆ ಸಂದರ್ಭದಲ್ಲಿ ಪ್ಲಾಟ್ಗಳು ಏನಾಯ್ತು, ಎಲೆ ಚುಕ್ಕೆ ಅಲ್ಲೆಲ್ಲೇ ಕಪ್ಪು ಚುಕ್ಕೆಗಳಾಗಿ ಎಲ್ಲೋ 1 ಮಡಿ 2 ಮಡಿಗೆ ಬಂದಿತ್ತು. ಅವಾಗ ಏನಾಯಿತು, ಓ ಹಿಂಗೆ ಇದು, ಬಟ್ ನಿಮ್ಮ ಥರ ಯಾರ್ದು ಸಹ ಸಾಧ್ಯ ಆಗಿಲ್ಲ, ಈ ಥರವಾಗಿಲ್ಲ. ಹಾಗೆ ಇಂಥವಕ್ಕೆಲ್ಲ ಸಹ ಔಷಧಿ ಗೊಬ್ಬರವನ್ನು ಮಾಡೋದು ವೇಸ್ಟ್ ಆಗುತ್ತೆ ಸರ್ ಅನ್ನೋ ಒಂದು ಮಾಹಿತಿಯನ್ನು ಸಹ ಹೇಳ್ತಾರೆ. ಯಾಕಂದರೆ ಇದು ಯಾವುದೇ ರೀತಿಯಿಂದಾದರೂ ಸಹ ಎಲೆಗಳಿದ್ದರೆ ಮಾತ್ರ ಅವ್ರು ಕೊಟ್ಟಂತಹ ಮೆಡಿಸಿನ್ ತಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ನಿಮ್ಮದ್ರಲ್ಲಿ ಯಾವುದೇ ರೀತಿ ಎಲೆಗಳಿಲ್ಲ, ಕಂಪ್ಲೀಟಾಗಿ ಬರ್ನಿಂಗ್ ಆಗಿದೆ. ಅಲ್ಲಿ ಇನ್ನೊಂದು 4-5 ದಿವಸದಲ್ಲಿ ಇದೇ ಥರ ಮಳೆ ಹಿಡ್ಕೊಂಡ್ರೆ ಅದೆಲ್ಲವೂ ಸಹ ನೆಲಕ್ಕೆ ಬೀಳುತ್ತೆ, ಅದು ದಂಟುಗಳು ನೆಲಕ್ಕೆ ಬಿದ್ದುಬಿಟ್ಟು ಕಂಪ್ಲೀಟಾಗಿ ಹೋಗುತ್ತೆ ಅಂದರು. ಆಮೇಲೆ ಏನು ಮಾಡಿದ್ವಿ, ಇದಕ್ಕೆ ಹೆಚ್ಚು ಕಮ್ಮಿ ಏನಾಗಿದೆ ಅಂದರೆ 3ರಿಂದ 4 ಲಕ್ಷ ರೂಪಾಯಿ ಖರ್ಚಾಗಿತ್ತು ಹೊಲಕ್ಕೆ. ಅಂದರೆ ಬೇರೆಯವ್ರ ಹೊಲಗಳನ್ನು ಹಾಕ್ಕೊಂಡು ನಾವು ಮಾಡಿರೋದು. ಹಾಗೆ ಪ್ರತಿಯೊಂದು ಸಹ ಲೇಬರ್ ಕೈಯಲ್ಲೇ ಮಾಡಿಸ್ತಾ ಇದ್ವಿ. ಹಾಗಾಗಿ ಇನ್ನೇನು ಮಾಡೋದು ಅಂತೇಳಿ ನಾವು ಏನು ಮಾಡಿದ್ವಿ ಅಂದರೆ, ಇದಕ್ಕೆ 4 ಲಕ್ಷ ಹೋದಾಗ 1 ಲಕ್ಷ ಹೋದ್ರೆ ನಮ್ಮದೇನು ಸಮಸ್ಯೆ ಆಗೋಲ್ಲ. ಯಾಕಂದರೆ ಅದಕ್ಕೆ ಹಾಕಿರೋ ಇನ್ವೆಸ್ಟ್ಮೆಂಟ್ ಆದ್ರೂ ಬರಲಿ ಅನ್ನೋದಕ್ಕೋಸ್ಕರ ಏನು ಸ್ಟಾರ್ಟ್ ಮಾಡ್ತೀವಿ ಅಂದರೆ, ಗೆಡ್ಡೆಯನ್ನು ಕೀಳ್ತಾ ಹೋದೆ. ಗೆಡ್ಡೆಯನ್ನು ಕೀಳಿದಾಗ ಗೆಡ್ಡೆ ಸಹ ಅದು ಒಳಗಡೆ ಏನೂ ಆಗಿರಲಿಲ್ಲ, ಗೆಡ್ಡೆ ಇತ್ತು. ಆಮೇಲೆ ಅದರಲ್ಲಿ ಮರಿಚಿಕೆಗಳು ಇತ್ತು, ಸಣ್ಣ ಮೊಳಕೆಗಳಿತ್ತು. ತಕ್ಷಣಕ್ಕೆ ಏನು ಮಾಡಿದೆ ಅಂದರೆ, ಇದಕ್ಕೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಡ್ರಂಚಿಂಗ್ ಕೊಟ್ಟಿವಿ. ಹೊಲಕ್ಕೇನೆ ಕಂಪ್ಲೀಟಾಗಿ ಇಡೀ ನೆಲ ಫುಲ್ ಅದರಲ್ಲಿ ಏನೂ ಸೊಪ್ಪು ಇರಲಿಲ್ಲ, ಅದಕ್ಕೆ ಡ್ರಂಚಿಂಗ್ ಹೊಡಿತಾ ಹೋದ್ವಿ. ಆಟೋಮೆಟಿಕಲಿ ಏನಾಗಿತ್ತು ಅಂದರೆ, ಒಂದು ವಾರ ಅಥವಾ ಒಂದು 15 ದಿವಸದಲ್ಲಿ ಮತ್ತೆ ಮರಿಗಳು ಸ್ಟಾರ್ಟ್ ಆಯಿತು. ಮರಿಗಳು ಸ್ಟಾರ್ಟ್ ಆದಾಗ ನಾವೇನಾಯ್ತು ಅಂದರೆ, ಈಗ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ ಅಂದರೆ, ತಕ್ಷಣಕ್ಕಾಗಿ ನಾವು ಏನು ಮಾಡಿದ್ವಿ, ಅದಕ್ಕೆ ಸಂಬಂಧಿಸಿದಂತೆ ಶಿಲೀಂಧ್ರನಾಶಕಗಳನ್ನ ಒಂದು 8 ದಿವಸಕ್ಕೆ ಹೊಡೆದ್ರೆ ಅದರ ಮಧ್ಯದಲ್ಲಿ ಡ್ರಂಚಿಂಗ್ ಮಾಡೋದು. ಆ ರೀತಿ ಮಾಡ್ತಾ ಮಾಡ್ತಾ ಇವತ್ತು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಮಟ್ಟಕ್ಕೆ ಬಂದು ಮತ್ತೆ ಕಂಪ್ಲೀಟಾಗಿ ಈಗ ಏನಾಗಿದೆ ಅಂದರೆ, ಇವಾಗ ನವಂಬರ್ ತಿಂಗಳಲ್ಲಿ ಹೊಸದಾಗಿ ಮತ್ತೆ ರಿಟರ್ನು ಏನಂದರೆ, ಈಗ ಒಂದು 3 ತಿಂಗಳು ಶುಂಠಿ ನೋಡಿದ ರೀತಿಯಲ್ಲಿ ಆಗ್ತಾಯಿದೆ. ಆ ಎಲೆಗಳ ಬೆಳವಣಿಗೆ ಇರ್ಬೋದು, ಅವೆಲ್ಲವೂ ಸಹ ಬದಲಾಗಿಬಿಟ್ಟು ಈಗ ಮತ್ತೆ ಹೊಸದಾಗಿದೆ. ಈಗ ಏನಾಗಿದೆ ಅಂದರೆ, ದೀಪಾವಳಿ ನಂತರದಲ್ಲಿ ಮತ್ತೆ ಒಂದು ಗೊಬ್ಬರವನ್ನು ಸಹ ನೀಡಿದ್ದೀನಿ. ಈಗ ಮತ್ತೆ ಅದಕ್ಕೆ ಡ್ರಂಚಿಂಗನ್ನು ಕೊಡ್ತಾ, ಈಗ ನಮ್ದು ಏನಾಗಿದೆ ಅಂದರೆ, ಒಳ್ಳೆಯ ರೇಟನ್ನು ಸಿಕ್ಕಾಗ ಅದಕ್ಕೆ ಹಾಕಿರೋ ಬಂಡವಾಳರು ಬಂದರೆ ನೆಕ್ಸ್ಟ್ ಸರಿ ಮತ್ತೆ ನಾವು ಶುಂಠಿ ಬೆಳೆಯಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದಾಗಿ ಮತ್ತೆ ಶುಂಠಿಯನ್ನು ರಿಕವರಿ ಮಾಡೋ ಹೊತ್ತ ಬಂದಿದೆ. ಯಾರೂ ಸಹ ಯಾವುದೇ ಒಂದು ಬೆಳೆ ಆದರೂ ಸಹ ಏನಾಗುತ್ತೆ ಅಂದರೆ, ರೈತ ತೃಪ್ತಿಗಿಡಬಾರ್ದು. ಯಾವ ಸಂದರ್ಭದಲ್ಲೂ ಸಹ ನಮ್ಮ ಒಂದು ಪ್ರಯತ್ನವನ್ನು ಬಿಡಲಾರ್ದಂಗೆ ಇದ್ದರೆ ಯಾವುದೇ ಬೆಳೆಯನ್ನಾದರೂ ಸಹ ಉಳಿಸ್ಕೊಳ್ಬೋದು. ಅಂದರೆ ಖರ್ಚಾಗಿದೆ, ಅದಕ್ಕೆ ಆ ಮಟ್ಟದಲ್ಲೇ ಖರ್ಚು ಆಗಿದೆ. ಯಾಕಂದರೆ 4 ಸರಿ ಡ್ರಂಚಿಂಗ್ ಆಗಿದೆ, 8 ಸರಿಗೂ 8ರಿಂದ 10 ಸರಿ ಅದಕ್ಕೆ ಸಂಬಂಧಿಸಿದ ಶಿಲೀಂಧ್ರನಾಶಕಗಳನ್ನು ಸಹ ಸ್ಪ್ರೇ ಮಾಡಿಸಿದ್ದೀವಿ. ಈಗ ಈ ಮಟ್ಟಕ್ಕೆ ಬಂದಿದೆ ಅಂದರೆ, ಅದರಲ್ಲೊಂದು ನಮಗೀಗ ಒಂದು ಯಾವ ಆಶಾಭಾವನೆ ಇದೆ ಅಂದರೆ, ಅದಕ್ಕೆ ಖರ್ಚು ಮಾಡಿದಂಥ ಹಣವಾದರೂ ರೀಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ. ಆ ನಿಟ್ಟಿನಲ್ಲಿ ಯಾವುದೇ ಒಂದು ರೋಗಕ್ಕಾದರೂ ಸಹ ನಮಗೇನಾಯ್ತು ಅಂದರೆ, ಕೆಲವೊಂದು ಔಷಧಿ ಗೊಬ್ಬರದ ಅಂಗಡಿಗೆ ಹೋದಾಗ ಏನು ಮಾಡಿದ್ರು ಅಂದರೆ, ಸರ್ ಇದಕ್ಕೆ ಹೊಡೆಯಲೇಬೇಡಿ ಅಂದರು. ಅವಾಗ ನಾವು ಹೇಳಿದಂದೆ, ಖರ್ಚು ಮಾಡೋನು ನಾನು, ನೀವು ಒಂದು ಗೊಬ್ಬರವನ್ನು ಕೊಡಿ. ಅಥವಾ ಅದಕ್ಕೆ ನಮಗೇನಾಯಿತು ಅಂದರೆ, ಇಷ್ಟು ವರ್ಷ ಬೆಳೆದ ಒಂದು ಅನುಭವದ ಮೇಲ್ಗಡೆ ಏನಾಯಿತು ಅಂದರೆ, ಯಾವ ವರ್ಷವೂ ಸಹ ಕಂಪ್ಲೀಟನ್ನು ಕಳ್ಕೊಂಡಿಲ್ಲ. ಎಂಥ ಬಾಡುಗಳು ಬಿದ್ದರೂ ಸಹ ಅದರಲ್ಲಿ ಒಂದು ರೀತಿಯಲ್ಲಿ ಅದನ್ನು ಶುಂಠಿಯನ್ನು ತೆಗೆದುಕೊಂಡು ಅದಕ್ಕೆ ಮಾಡಿದ ಖರ್ಚನ್ನಾದರೂ ತಗೊಂಡಿದ್ದೀನಿ. ಆ ನಿಟ್ಟಿನಲ್ಲಿ ಇದಕ್ಕೂ ಸಹ ಇದು ಫಸ್ಟ್ ಸರಿ ನಮ್ಮ ಒಂದು ಹೊಲಕ್ಕೆ ಅಥವಾ ನಮ್ಮ ಭಾಗದಲ್ಲಿ ಕಾಣಿಸ್ಕೊಂಡಿರೋ ರೋಗ ಆಗಿರೋದ್ರಿಂದಾಗಿ ನಮಗೆ ಯಾವುದೇ ರೀತಿ ಅನುಭವ ಸಿಗಲಿಲ್ಲ. ನಂತರದಲ್ಲಿ ಅದಕ್ಕೆ ಈ ರೀತಿಯಾಗಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತಲೇ ಹೇಳ್ಕೊಡು ಸ್ನೇಹಿತರೆ. ಈ ವಿಷಯ ನಾನು ನಿಮ್ಮ ಜೊತೆ ಯಾಕೆ ಹಂಚ್ಕೊಳ್ತಾ ಇದ್ದೀನಿ, ನಮ್ಮ ಪ್ಲಾಟ್ ಆದರೂ ಯಾಕೆ ಹಂಚ್ಕೊಳ್ತಾ ಇದ್ದೀನಿ ಅಂದರೆ, ರೈತನಿಂದ ಕೈಲಾಗದದ್ದು ಯಾವುದೂ ಸಹ ಇಲ್ಲ. ಆ ಹಂತದಲ್ಲಿ ಏನಾಯ್ತು ಅಂದರೆ, ಆರಂಭಿಕ ಹಂತದಲ್ಲಿ ಯಾರಿಗೂ ಸಹ ಅದ್ರ ಬಗ್ಗೆ ಒಂದು ಐಡಿಯಾ ಇರಲಿಲ್ಲ. ಅನೇಕ ರೈತರು ಸಹ ಶುಂಠಿಯನ್ನು ಕಳ್ಕೊಂಡಿದ್ದಾರೆ. ಸಾಧ್ಯವಾದಷ್ಟು ಜನರು ಈ ರೀತಿಯ ಒಂದು ಸತತ ಪ್ರಯತ್ನದಿಂದ ಉಳಿಸ್ಕೊಂಡಿರೋ 2-3 ಪ್ಲಾಟ್ಗಳು ನನ್ನ ಕಣ್ಣೆದುರಿಗೆ ಇದ್ದಾವೆ. ನಂತರದಲ್ಲಿ ನಾನು ನಮ್ಮ ಪ್ಲಾಟಿಗೆ ಶುಂಠಿ ರೋಗ ಬಿದ್ದಾಗ ಇನ್ನೂ ಒಂದು 2ರಿಂದ 3 ತಿಂಗಳು ಚೆನ್ನಾಗಿರೋಂಥ ಪ್ಲಾಟ್ಗಳು ಕಣ್ಣೆದುರಿಗೆ ಹೋದಂಥ ಪ್ಲಾಟ್ಗಳನ್ನ ನೋಡಿದ್ವಿ.
ನಮ್ಗಿಂತ ಸಹ ಒಳ್ಳೆ ಪ್ಲಾಟ್ಗಳು ಸಹ ಶುಂಠಿಯನ್ನು ಕಳ್ಕೊಂಡು ಈಗ ಮತ್ತೆ ಅವ್ರು ಕಿತ್ಕೊಟ್ಟಿರೋದನ್ನು ಸಹ ಗಮನಿಸಿದ್ದೀವಿ. ಆದ್ದರಿಂದಾಗಿ ರೈತರು ಸಹ ಯಾವುದೇ ಒಂದು ಬೆಳೆ, ಈ ಒಂದು ಶುಂಠಿ ಅಂತಲೇ ಅಲ್ಲ, ಅಡಿಕೆ ಇದೆ, ಬೇರೆ ಬೇರೆ ವಾಣಿಜ್ಯ ಬೆಳೆಗಳಿದ್ದಾವೆ. ಯಾವುದೇ ಬೆಳೆಗಳನ್ನು ಬೆಳೆದರೂ ಸಹ ನಾವು ಯಾವುದೇ ರೀತಿಯ ಒಂದು ಅಡಿಕೆ ಅಂಗಡಿಯವರಾಗಿರ್ಬೋದು, ಅಂಗಡಿಯವ್ರು ಏನೇ ಹೇಳಿದರೂ ಸಹ ವಿಜ್ಞಾನಕ್ಕೆ ಮೀರಿದ್ದೇನಿದೆ ಅಂದರೆ ಅನುಭವಕ್ಕಿಂತ ಮೀರಿದ ವಿಜ್ಞಾನ ಇಲ್ಲ. ಅಂದರೆ ನಾವು ಮುಂದಾಗಿನೂ ಸಹ ನಮ್ಮ ಹಿರಿಯರು ಇದನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಪ್ರಯತ್ನ ಬಿಡಬಾರ್ದು ಅಷ್ಟೇ.